ಫೇವ್ರೇಟ್ ಯೂಟ್ಯೂಬರ್ ಯಾರು? एक बार दो ಇರಿ ಇದು ಸತ್ಕೊಂಡ್ರಿ ಹೇಳ ಊಟ ಅಂತ ಊಟ 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 ಡಬ್ಬ ನನ್ನ ಮಗನೆ ಲೆಮನ್ ಚಿಕನ್ ತಿಂತಿ ಅಂದ್ಬಿಟ್ಟು ಬಿರಿಯಾನಿ ಬೊಗಳ್ತಾನೆ. ಲೋಮಾಕ್ ಎಲ್ಲಿರೋ ಯಾರು? ಅವ್ನು ಯಾರಪ್ಪ? ಡಾರ್ಲಿಂಗ್ ಕೃಷ್ಣ. ಹೀರೋಯಿನ್ ನಿಧಿ. ನನ್ನ ಫೇವ್ರೆಟ್ ಸಾಂಗ್ ಗೊತ್ತಿಲ್ಲೇನೆ? ಮನಿ ಸ್ಪೆಂಡ್ ಮಾಡೋದು ತಾನಿ ಬಾ ಅಲ್ಲ ಅಲ್ಲ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಒಂದು ಅಣ್ಣ ತಂಗಿಯರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂತ ತಿಳ್ಕೊಳಕ್ ಈ ಒಂದು ವ್ಲಾಗ್ ಮಾಡ್ತಾ ಇರೋದು. ಚೆನ್ನಾಗಿದೆ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಓ ನೋಸ್ ಮಿ ಬೆಟರ್. ಅಂದ್ರೆ ಚಿರಂತು ಭವಿತಾನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ, ಭವಿತಾ ಚಿರಂತ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಇಬ್ರು ಅಂದ್ಬಿಟ್ಟು ಇವತ್ತಿನ ವ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಅಂಡ್ ಈ ಕಡೆ ನಮ್ಮ ಚಿರು ಅಂಡ್ ಈ ಕಡೆ ನಮ್ಮ ಚೋಟ ಮರಿ. ನಿಮಗೆ ಮೊದಲ ಪ್ರಶ್ನೆ ಏನ್ ಗೊತ್ತಾ? ನಿಮ್ಮ ಅಣ್ಣ ಸುದೀಪನ ಬಗ್ಗೆ ಒಂದು ಒಳ್ಳೆ ಮಾತು ಬರೀರಿ. ಸುದೀಪಣ್ಣ ಅಂದ್ರೆ ಬರೀರಿ ಅಂತಿದ್ದು ಬರೆಯಕ್ ಬರ್ದಲ್ಲ. ಚಿರು ಅಂದ್ರೆ ಯಾರು? ಇನ್ಸ್ಟಾಗ್ರಾಮ್ ಸ್ಟಾರ್ ಡುಂಪಾ ಡುಂಪಾ ಡುಂಪಾ. ಭವಿತಾ ಅಂದ್ರೆ ಯಾರು? ಚೋಟ ಮರಿ ನೀನು ನಾನು ಒಂದ್ ವರ್ಡ್ ಅಲ್ಲಿ ಬರಿ ಅಂದ್ರೆ ಪ್ಯಾರಾಗ್ರಾಫ್ ಬರಿ ತೊಳ್ಗುರು ಅಷ್ಟೇ. ಇವನೇನೋ ಒಂದ್ ಭಾರತ್ ಬಿಸಾಕ್ತಾ ಅದೊಂದು 1 ಮಿಲಿಯನ್ ಇಟ್ಟು. ಗೈಸ್ ಸುಮ್ನೆ ಇದು ಗೈಸ್. ಚಿರು ಬರ್ದಿರೋದು ಮೈ ಬ್ಲಡ್ ಸುದೀಪ್. ಗೈಸ್ ನಮ್ಮ ಚೋಟ ಮರಿ ಬರ್ದಿರೋದು ಸುದೀಪ್ ಮೀನ್ಸ್ ಅ ಕ್ಯೂಟ್ ಬಾಯ್, ಹ್ಯಾಂಡ್ಸಮ್ ಬಾಯ್, ಎವ್ರಿ ಗರ್ಲ್ಸ್ ಲವ್ ಸುದೀಪ್. ಅಂದ್ರೆ ನೀನು ಸುದೀಪ್ ಅಣ್ಣನ ಬಗ್ಗೆ ಬರೀ ಪರವಾಗಿಲ್ಲ, ಚೆನ್ನಾಗ್ ಬರ್ತಾವ. ಚೆನ್ನಾಗ್ ಬರ್ತಾಳೆ ಸಕಾದ ಬರ್ತಾಳೆ. ಇವಾಗ ಅಸಲಿ ಆಟ ಶುರು ಆಗುತ್ತೆ. ಇವರಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ನೀವು ಬರೀತಿರೋ ಟೈಮಲ್ಲಿ ಆ ಕಡೆ ಈ ಕಡೆ ನೋಡಿದ್ರೆ ಕಂದ ಹಿಂಗೆ ಇಡೋದು ಹಿಂಗೆ. ಗೈಸ್ ಫಸ್ಟ್ನೇ ಕ್ವಶನ್ ಹೋಗೋಣ. ಇವಾಗ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಈಗ ಇನ್ನೊಂದೇನಂದ್ರೆ ನೀನು ಭವಿತಾದ್ ಬರಿಬೇಕು, ನೀನು ಚಿರುದ್ ಬರಿಬೇಕು. ಓಕೆನಾ? ಡನ್ ರೆಡಿನಾ ಗೈಸ್? ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಚಿರು ಆರ್ ಭವಿತಾ ಅಂದ್ರೆ ನೀನು ಚಿರು, ನೀನು ಭವಿತಾ. ಚಿರು ಆರ್ ಭವಿತಾ ಫೇವ್ರೇಟ್ ಫುಡ್ ಯಾವ್ದು? ನಿಂದಲ್ಲ ಕಣ, ನೀನ್ ಚಿರುದು ಕಂಡಿಡಿಬೇಕು. ಹಾ, एक बार दो ಇರಿ ಇದು ಸತ್ಕೊಂಡ್ರಿ ಹೇಳ ಹಲೋ, ಒಂದು ಫುಡ್ ಹೆಸರು ಬರಿಬೇಕು. ಇವು ಪ್ಯಾರಾಗ್ರಾಫ್ ಬರ್ಕೊಂಡ್ ಕೂತೋಳಿ ಇಲ್ಲಿ. ಆಲ್ ವಾಟ್ ಐ ಗಿವ್ ಎವ್ರಿಥಿಂಗ್ ಅಂತ ಬರಕ್ ಹೋಗಳೆ. ಜಸ್ಟ್ ಅವನ್ ಫೇವ್ರೇಟ್ ಫುಡ್, ಅವನಿಗೆ ಏನ್ ತಿನ್ನಕ್ ಇಷ್ಟ, ಜಾಸ್ತಿ ತಿನ್ನೋಕೆ ಇಷ್ಟ ಪಡುವಂತದ್ದು ಏನು ಅದು ಬರಿ. ಈ ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊ ಬಂದ್ರೆ ಹಿಂಗೆ ಆಗೋದು. ನಿನ್ನಿಷ್ಟ. ಫೇವ್ರೇಟ್ ಫುಡ್ ಅಂದ್ರೆ ಏನ್ ಗೊತ್ತಾ? ಸ್ವೀಟ್ಸ್ ಬೇರೆ, ಫೇವ್ರೇಟ್ ಸ್ವೀಟ್ಸ್ ಬೇರೆ, ಫೇವ್ರೇಟ್ ಫುಡ್ ಬೇರೆ. ಗುರು ಫುಡ್ ಅಂದ್ರೆ ಊಟ ಅಂತ ಊಟ 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 ಸ್ಪೆಲ್ಲಿಂಗ್ ಕಿವಿದಾಗ ಹೇಳ ಸ್ಪೆಲ್ಲಿಂಗ್ ಹೇಳ್ತಿದ್ದೆ ಅಣ್ಣ. ನಿಮ್ ಬೈ ಸೋಡದು ಅಲ್ಪ ಸ್ವಲ್ಪ ಬರೆಯಕ್ಕೆ ಬರುತ್ತೆ, ಓದೋರ್ಗೆ ಅಷ್ಟು ಬರಲ್ಲ ಗೈಸ್. ನಿನ್ನ ಫೇವ್ರೇಟ್ ಫುಡ್ ಯಾವುದು? ಬಿರಿಯಾನಿ. ನಿನ್ನ ಫೇವ್ರೇಟ್ ಫುಡ್ ಯಾವುದು? ನಂದ ದೋಸೆ ಇಡ್ಲಿ. ತಪ್ಪಣ ಇದು. ನಂಗೆ ದೋಸೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ. ಹೌದಾ ಗೈಸ್? ಇಬ್ರು ತಪ್ಪಾಗಿ ಉತ್ತರ ಕೊಟ್ಬಿಟ್ಟವ್ರೆ. ಈ ಕಡೆ ಲೆಮನ್ ಚಿಕನ್ ಅಂತ ಬರ್ದವ್ರೆ, ಈ ಕಡೆ ಬಿರಿಯಾನಿ ಅಂತ ಬರ್ದವ್ರೆ. ಅವನೆಲ್ಲ ಹೋಟೆಲ್ಗೆ ಹೋದಾಗು ಲೆಮನ್ ಚಿಕನ್ ಜಾಸ್ತಿ ತಗೊಳೋದು ಅವನು. ಬಿರಿಯಾನಿ ಫೇವ್ರೇಟ್ ಫುಡ್ ನಂದು. ಓಕೆ, ನನಗೇನಿಲ್ಲ, ನಿಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಇವರಿಬ್ರಿಗೆ. ಡಬ್ಬ ನನ್ನ ಮಗನೆ ಲೆಮನ್ ಚಿಕನ್ ತಿಂತಿ ಅಂದ್ಬಿಟ್ಟು ಬಿರಿಯಾನಿ ಬೊಗಳ್ತಾನೆ. ಡಬ್ಬ ನನ್ನ ಮಗನೆ. ಆದ್ರೆ ನಿನ್ನ ಫೇವ್ರೇಟ್ ಬಿರಿಯಾನಿ ತಾನೆ? ನಂಗೆ ಅದೇ ಹಂಗೆ ಗೊತ್ತಾಯ್ತು. ಇಡ್ಲಿ ದೋಸೆ ಉಪ್ಪಿಟ್ಟು ಆ ಥರ ಇಷ್ಟ. ಸರಿ ಓಕೆ, ನೆಕ್ಸ್ಟ್ ಅಡಿರಿ. ಓಕೆ ಗೈಸ್, ನೆಕ್ಸ್ಟ್ ಚಿರು ಆರ್ ಭವಿತಾ ಅಂದ್ರೆ ನಾನು ಇದನ್ನ ಹೇಳಲ್ಲ, ನಿಮ್ಗೆ ನೀವೇ ಅರ್ಥ ಮಾಡ್ಕೊಳ್ಳಿ. ನೀನ್ ಚಿರು ಬರೀಬೇಕು, ಭವಿತಾ ಬರೀಬೇಕು. ಫೇವ್ರೇಟ್ ಕಲರ್ ಯಾವುದು? ನಂದು ಬ್ಲ್ಯಾಕ್. ನೀನು ಏಯ್ ಹೇಳ. ನಂದು ಪಿಂಕ್. ಓ ಹೊಡಿರಿ ಚಪ್ಪಾಳೆ. ಕರೆಕ್ಟ್ ಆಗಿ ಬರ್ತಾರೆ, ಬ್ಲ್ಯಾಕ್ ಪಿಂಕ್. ಗೈಸ್ ಸೂಪರ್. ನೆಕ್ಸ್ಟ್ ಮೂರನೇ ಕ್ವಶನ್, ಫೇವ್ರೇಟ್ ಯೂಟ್ಯೂಬರ್ ಯಾರು? ಬಚಾವ್ ಆಗ್ಬಿಟ್ರು ಗೈಸ್. ನನ್ನ ಹೆಸರು ಬರೋದು ಬಚಾವ್ ಆಗ್ಬಿಟ್ರು ಇಬ್ರು. ನನ್ನ ಹೆಸರು ಕರೆಕ್ಟ್ ಆಗಿ ಬರ್ತವ್ರೆ. ಗುಡ್ ಒನ್.
ಆದ್ರೆ ನನ್ನ ಬಿಟ್ಬಿಟ್ಟು ಇನ್ನೊಬ್ರು ಹೆಸರು ಬರೀರಿ. ಆಹಾ, ಅವ್ ಬುಜ್ಜಿ ಬರಿಬೇಕಾಗಿರೋದು ಚಿರಣ್ ಫೇವ್ರೇಟ್, ಚಿರಣ್ ಬರಿಬೇಕಾಗಿರೋದು ಬುಜ್ಜಿ ಫೇವ್ರೇಟ್. ಚಿರಣ್ ಫೇವ್ರೇಟ್ ಯೂಟ್ಯೂಬರ್ ಯಾರು? ಬವಿತಾ ಫೇವ್ರೇಟ್ ಯೂಟ್ಯೂಬರ್ ಯಾರು? ಅಲ್ಲಲ್ಲೇ ಮಾತಾಡೋಣ ಒಂಚೂರು. ಅವ್ರು ಯಾರ್ದು ನೋಡ್ತಾರ, ಅದು ಮರ್ಚೋಗಿದ್ದೀನಿ ಅವ್ರು ಯಾರು ಅಂತ. ಚಿರು ಫೇವ್ರೇಟ್ ಯೂಟ್ಯೂಬರ್. ಇರಿ ನಿಮಿಷ. ಚಿರು ಫೇವ್ರೇಟ್ ಯೂಟ್ಯೂಬರ್ ಶ್ಯಾಮ್ ಸಮೀರ್ ಅವರು. ಚಿರು ಬವಿತಾ ಫೇವ್ರೇಟ್ ಯೂಟ್ಯೂಬರ್. ನಂದು ಸ್ಯಾಮ್ಸಂಗ್ ಇದೆ ಗೈಸ್, ಇದ್ರಲ್ಲಿ ನಮ್ಮ ಚಿರು ವಿನ್ನರ್. ನಮ್ಮ ಚೋಟ ಮರಿ ಬರ್ದಿರೋದು ತೇಜಸ್ ಅಂಡ್ ಸಂಧ್ಯಾ ಅವರು. ಯಾಕಂದ್ರೆ ಒಂದೇ ಅಲ್ಲ ಜಾಸ್ತಿ ನೋಡ್ತಿರ್ತಾನೆ ಅದಕ್ಕೆ. ನಾನು ಇವ್ರದ್ದು ಇನ್ಸ್ಟಾದಲ್ಲಿ ಜಾಸ್ತಿ ನೋಡ್ತೀನಿ. ಸೂಪರ್. ಇರು ಅವ್ನು ಇನ್ಸ್ಟಾದಲ್ಲಿ ನೀನು ಯೂಟ್ಯೂಬ್ ಅಲ್ಲಿ ತಾನೇ ಹೇಳಿದ್ದು. ಏಯ್ ಯೂಟ್ಯೂಬ್ ಹೆಂಗಾದ್ರೂ ಎರಡರಲ್ಲೂ ಫಾಲೋ ಮಾಡ್ತೀನಲ್ಲ. ಕರೆಕ್ಟ್ ಆಗಿ ನಮ್ಮ ಚಿರುಗೆ 1, ನಮ್ಮ ಚೋಟ ಮರಿಗೆ 0. ಯಾಕೆ ನಂಗೂ ಒಂದೇ 1, 2. ನಮ್ಮ ಚೋಟ ಮರಿಗೆ 1, ಚಿರುಗೆ 2. ಓಕೆ ರೆಡಿ. ನಾ ನೆಕ್ಸ್ಟ್ ಕ್ವಶನ್ಗೆ. ಬವಿತಾ ಫೇವ್ರೇಟ್ ಮೂವಿ, ಚಿರಣ್ ಫೇವ್ರೇಟ್ ಮೂವಿ. ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಯೋಚನೆ ಮಾಡೋ ಲೆವೆಲ್ಗೆ ಅರ್ಥ ಮಾಡ್ಕೊಂಡಿದ್ಯಾ. ಈ ತರ ಎಲ್ಲ ಅವಮಾನ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ. ಬವಿತಾ ಫೇವ್ರೇಟ್ ಮೂವಿ. ನನ್ಗ ಹಾಯ್ ನಾನ. ಹಾಯ್ ನಾನ ಕನ್ನಡ ಕನ್ನಡದಲ್ಲಿ ಲವ್ ಮಾಕ್ಟೇಲ್. ಓಕೆ, ಒಂದ್ ನಿಮಿಷ ಸಮಾಧಾನ, ಒಂದ್ ನಿಮಿಷ. ಬವಿತಾ ಚಿರು ಫೇವ್ರೇಟ್ ಮೂವಿ. ನನ್ನ ಫೇವ್ರೇಟ್ ಮೂವಿನಾ ಇದು ಯಾವ್ದಪ್ಪ, ಅದು ಕರಿಯಾ. ಫಸ್ಟ್ ಕರಿಯಾ ನಮ್ಮ ಚೋಟ ಮರಿ ಬರ್ದಿರೋದು ಡೆವಿಲ್ ಮೂವಿನಲ್ಲೇ. ನಮ್ಮ ಚಿರು ಬರ್ದಿರೋದು ಅಪ್ಪು ಮೂವಿ. ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಎಂತ ಅಂಡರ್ಸ್ಟ್ಯಾಂಡಿಂಗ್. ನಂಗೊಂದು ಡೌಟ್ ಸುದೀಪಣ್ಣ, ಫೇವ್ರೇಟ್ ಹೀರೋ ಯಾರು ಅಂದ್ರೆ ಅಪ್ಪು ಅವರು ಅಂತಾಳೆ. ನೋಡ್ರೆ ಮೂವಿ ಲವ್ ಮಾಕ್ಟೇಲ್ ಅಂತವಳೆ. ಇಲ್ಲಿ ತಪ್ಪು ಮಾತಿಗೆ ಹೇಳ್ಬೇಡ ನೀನು. ಲವ್ ಮಾಕ್ಟೇಲ್ ಲವ್ ಮಾಕ್ಟೇಲ್ ಹೀರೋ ಯಾರು? ಯಾರಪ್ಪ? ಡಾರ್ಲಿಂಗ್ ಕೃಷ್ಣ. ಹೀರೋಯಿನ್ ನಿಧಿ. ಆ ಮೂವಿ ಮೂವಿ ಹೆಸರು ನಿಧಿ. ಒಂದ್ ನಿಮಿಷ ಸಮಾಧಾನ. ಗೈಸ್ ನಾ ಚೋಟ ಮರಿ ಯಾವಾಗ ಡಿ ಬಾಸ್ ಅವ್ರದ್ದು ಫಿಲಮ್ ಹೆಸರು ಬರದ್ಲು, ನಾನು ಅನ್ಕೊಂಡೆ ಇದೇ ಪಕ್ಕ ಇದು ಚಿರುದು ಫೇವ್ರೇಟ್ ಮೂವಿನೋ ಅಂತ ಅನ್ಕೊಂಡೆ. ಇವನು ಸ್ಟಾರ್ಟಿಂಗ್ ಫಸ್ಟ್ ಫಿಲಮ್ ಹೋಗ್ಬಿಟ್ಟಿದ್ದಾನೆ. ಪರವಾಗಿಲ್ಲ. ಎನಿವೇಸ್ ಎಷ್ಟು ಇವಾಗ 2-1 ಅಲ್ವಾ? 2-1. ನಾವೇನ್ ಮಾಡಕ್ಕಲ್ಲ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟಿದ್ದು, ನಿನಗೆ ಬಿಟ್ಟಿದ್ದು. ಓಕೆ, ನೆಕ್ಸ್ಟ್ ರೆಡಿನಾ? ಬುಜ್ಜಿದು ಡ್ರೀಮ್ ಪ್ಲೇಸ್ ಟು ವಿಸಿಟ್. ಚಿರಂತ್ ಡ್ರೀಮ್ ಪ್ಲೇಸ್ ಟು ವಿಸಿಟ್. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಶೇರ್ ಮಾಡಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಯಾಕೆ ನನ್ನ ವಿಡಿಯೋಗಳು ನೋಡಕ್ ಅಷ್ಟು ನಿಂಗೆ ಬುದ್ಧಿ ಇಲ್ಲ. ಡ್ರೀಮ್ ಪ್ಲೇಸ್ ಬಂದು ಚಿರಂತ್ ಫೇವ್ರೇಟ್ ಪ್ಲೇಸ್ ಟು ವಿಸಿಟ್. ಪ್ಲೇಸ್ ಟು ವಿಸಿಟ್ ಅಯೋಧ್ಯ. ಚೇಂಜ್ ಮಾಡ್ಬಿಟ್ಟಣ. ಮನೇಲಿ ತಾನೇ ಮಾಲ್ಡೀವ್ಸ್ ಅಂದಣ. ನಿಜವಾಗ್ಲೂ ಬವಿತಾ ಫೇವ್ರೇಟ್ ಪ್ಲೇಸ್ ಬಾಲಿ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಅಭಿನಂದನೆಗಳು. ನಾನು ಅವನು ಹೇಳ್ದ ನಿಂಗೆ ಏನಾರ ಸ್ಪೆಲ್ಲಿಂಗ್ ಗೊತ್ತಾಗಿಲ್ಲ ಅಂದ್ರೆ ನಾನು ಬರ್ಕೊಡ್ತೀನಿ. ನೀನು ಹೇಳೋದ್ರೆ ಕೇಳಿಸ್ಕೊತಿದ್ದೆ. ಅದೇ ನೀನು ನಾನು ಇದು Q&A ವ್ಲಾಗ್ ಅಲ್ಲಿ ಹೇಳಿದ್ರಿ ಜ್ಞಾಪನ ಇದೆಯಾ? ನಾನು ತಾಜ್ ಮಹಲ್ ಪ್ಲಸ್ ಅಯೋಧ್ಯೆ ಒಂದ್ಸರಿ ಅಷ್ಟೇ ಕಣಕ್, 3 ಸರಿ ಚೇಂಜ್ ಮಾಡಕ್ ಆಗಲ್ಲ. ನಂದು ಬಾಲಿನೇರಾ ಕರೆಕ್ಟ್ ಬರ್ತಲ್ಲ. ಡ್ರೀಮ್ ಪ್ಲೇಸು ಮನೇಲಿ ತಾನೇ ಮಾಲ್ಡೀವ್ಸ್ ಅಂದಣ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಂದು 3, ಹಾಗೆ ಚೋಟ ಮರಿದು 1. ಚಿರು ಪ್ರತಿದಿನ ಒಂದ್ ಡೈಲಾಗ್ ಕೇಳ್ತಿರ್ತಾನೆ, ಏನು? ಬವಿತಾ ಪ್ರತಿದಿನ ಒಂದ್ ಡೈಲಾಗ್ ಕೇಳ್ತಿರ್ತಾಳೆ, ಏನು? ಪ್ರತಿದಿನ ರಿಪೀಟೆಡ್ಲಿ ಅಯ್ಯೋ ಇದನ್ನ ನಾನು ಕೇಳ್ಬಿಟ್ಟಿದ್ದೀನಿ ಅನ್ನೋ ತರ. ಅದನ್ನ ನೀನ್ ಜೋರಾಗಿ ಹೇಳಿದ್ರೆ ಅವ್ನು ಕೇಳಿಸ್ಕೊಂಡು ನಂಗೆ ಚೇಂಜ್ ಮಾಡಲ್ವಾ? ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿ ಹಾಡು ಹೇಳಿದ್ರೆ ಹಾಡು ಹೇಳ್ಕೊಂಡು ಹೋಯ್ತಾನೆ. ಇದೌದು ಚಿರು ಪ್ರತಿದಿನ ಹೇಳೋ ಡೈಲಾಗ್. ಅದು ರೀಸೆಂಟ್ ಆಗಿ ಹೇಳ್ತಾ ಇರೋದು. ಪ್ರತಿದಿನ ಪ್ರತಿದಿನ ಹೇಳ್ತಾನೆ. ನಾನು ಅದ್ ತಾನೇ ಹೇಳೋದು, ನಮ್ಮ ಹತ್ರ ಬೇಡ. ಬುಜ್ಜಿದು ಸುದೀಪಣ್ಣ ಅಂತ ಇರ್ತದೆ. ಆದ್ರೆ ನೀವು ಡೈಲಿ ಹೌದು ಕರೆಕ್ಟ್ ಅಪ್ಪ ಅಂತ ನಾನು 3 ದಿನದಿಂದ ಹೇಳ್ತಾ ಇರೋದು. ಅದು 3 ದಿನದಿಂದ ಅಂದ್ರೆ ನನಗಂತೂ ಈ ಜೀವನದ ಬೇಸರ ಆಗೋಗ್ಬಿಟ್ಟಿದೆ. ಈಗ ಅವಳು ಹೇಳಿದ್ ಕರೆಕ್ಟ್ ಅಥವಾ ರಾಂಗ್? ನಾವು ಸುಮ್ಮನಿರ. ಅವನು ನೀನೇ ಹೇಳ್ತೆ 3 ದಿನದಿಂದ ಹೇಳ್ತಾನ. 3 ದಿನದಿಂದ ಹೇಳ್ತಾನೆ. ಸಂಧ್ಯಾಕ ಬಂದಾಗ ಹೇಳ, ತೇಜಸ್ಸನ್ನ ಬಂದಾಗ ಹೇಳ. ಗೈಸ್ ಈ ಪಾಯಿಂಟ್ ನಾನು ಒಪ್ಕೋತೀನಿ. ಬಿಕಾಸ್ ಅವನು ತುಂಬಾ ದಿನದಿಂದನೂ ಅಂತ ಅನ್ಕೊಂಬತ್ತಾನೆ. ಪಾಪ ಚೋಟ ಮರಿ ಅದೇ ಅನ್ಕೊಂಡಿರೋದು. ಹೋಗ್ಲಿ, ಅದೇ ಪಾಯಿಂಟ್. 2, 4. ಓಕೆ. ಬವಿತಾದು ಬಿಗ್ಗೆಸ್ಟ್ ಫಿಯರ್ ಏನು? ಚಿರುದು ಬಿಗ್ಗೆಸ್ಟ್ ಫಿಯರ್ ಏನು? ಭಯ. ಭಯ. ಇದೇನಾದ್ರೂ ನೀನ್ ಬರ್ದಿಲ್ಲ ಅಂದೋ
ಮಾರ್ಕ್ಸ್ ಹೋದ್ರೂ ಪರವಾಗಿಲ್ಲ, ಇದ್ರಲ್ಲಿ ಒಂದು ಲೆವೆಲ್ ಗತ್ತು ಮೇಂಟೈನ್ ಮಾಡೋಣ. One eternity later. ಕ್ಯಾಮ್ರಾ ಕಡೆಗೆ ತೋರ್ಸು. ಓಕೆ, ಹೇಳೋ ನಿನ್ನ ಬಿಗ್ಗೆಸ್ಟ್ ಫಿಯರ್ ಏನೋ? ನನ್ನ ಬಿಗ್ಗೆಸ್ಟ್ ಫಿಯರಾ ನಮ್ಮ ಡ್ಯಾಡಿ. ಓಕೆ, ಒಂದು ನಿಮಿಷ. ಅವನ ಬಿಗ್ಗೆಸ್ಟ್ ಫಿಯರ್, ಸಾರಿ ನಿನ್ನ ಬಿಗ್ಗೆಸ್ಟ್ ಫಿಯರ್? ಮಮ್ಮಿ. ಎಂತ ಕಿಲಾಡಿ ನನ್ ಮಗ ಅಂದ್ರೆ, ಇವಳ ಬಿಗ್ಗೆಸ್ಟ್ ಫಿಯರ್ ಚಿರಂತಂತೆ. ಅಲ್ಲ, ನಾನು ಅನ್ಕೊಂಡಿದ್ದು ಆನೆಸ್ಟ್ಲಿ ಗೈಸ್, ಚಿರುಗೆ ಸಿಕ್ಕಾಪಟ್ಟೆ ಭಯ ಇರೋದೇನಂದ್ರೆ ಇವ್ನ್ ಕೂದಲು ಕಟ್ ಮಾಡ್ಸೋದು. ನಾನು ಅದನ್ನೇ ಬರೀತಾಳೆ ಅಂತ ಅನ್ಕೊಂಡಿದ್ದೆ. ಗೈಸ್ ಪಾಯಿಂಟ್ಸ್ ಬಂದ್ಬಿಟ್ಟು ಚೋಟ ಮರಿ 3, ಚಿರು 4. ಬವಿತಾ ಫೇವ್ರೆಟ್ ಸಾಂಗ್, ಚಿರು ಫೇವ್ರೆಟ್ ಸಾಂಗ್. ಗೊತ್ತಿಲ್ಲ. ಬರಿ ಬರಿ ಬರಿ. ನನ್ನ ಫೇವ್ರೆಟ್ ಸಾಂಗ್ ಗೊತ್ತಿಲ್ಲೇನೆ. ಕ್ಯಾಮ್ರಾ ಕಡೆಗೆ ತೋರ್ಸಪ್ಪ. ನಿನ್ನ ಫೇವ್ರೆಟ್ ಸಾಂಗ್? ತಾನಿ ಬಾ ಅಲ್ಲ. ಏನೇನ? ತಾನಿ ಬಾ ಅಲ್ಲ ಅಲ್ಲ. ತಾನಿ ಬಾ ಅಲ್ಲ ಅಲ್ಲ ಅಪ್ಪುದು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ತಾಲಿಬಾನ್ ಅಲ್ವೇ? ತಾನಿ ಬಾ ಅಲ್ಲ ಅಲ್ಲ. ನಿನ್ನ ಫೇವ್ರೆಟ್ ಸಾಂಗ್ ಹೇಳು. ಎಂದು ಕಂಡ ಕನಸು, ಎಂದು ಕಂಡ ಕನಸು. ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತಾರೆ, ಆದ್ರೆ ಫುಲ್ ಕನ್ಫ್ಯೂಷನ್ ಅಲ್ಲೇ ಓಡಾಡ್ತಾರೆ ಇವ್ರಿಗೆ. ಈಗ ಗೊತ್ತಾಗ್ತೈತೆ ನಮ್ ತಂಗಿದು ಯಾವಾಗಿಂದ ಇಚ್ಛೆಂದ ಇತ್ತು, ಇದು ಯಾವಾಗ ನಮ್ಮ ಅಣ್ಣ ಚೇಂಜ್ ಮಾಡ್ಕೊಂಡ, ಈಗ ಗೊತ್ತಾಗ್ತೈತೆ. ಇವನೇ ಬರ್ತಿದ್ದ. ಅವನು ಪ್ರೀತಿಯ ಊರ ಅದ್ ನಿಂದು ಬರ್ತಿಕ್ಕಿದ್ಯಾ ಡಬ್ಬ ನನ್ ಮಗನೇ. 4 ಈಚು ಗೈಸ್, ತುಂಬಾ ಚೆನ್ನಾಗಿ ಆಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ತುಂಬಾ ಸೀರಿಯಸ್ ಕ್ವಶನ್. ಓಕೆ, ನಾನು ಹೇಳಿದ ತಕ್ಷಣ ಒಂದೇ ಸೆಕೆಂಡ್ ಅಲ್ಲಿ ಬರೀಬೇಕಪ್ಪ. ಇದೊಂದು ರ್ಯಾಪಿಡ್ ಅಲ್ಲಿ ಎ ಕೂಡ ಬರೆಯಕ್ಕಾಗಲ್ಲ ಅಣ್ಣ. ಪರವಾಗಿಲ್ಲ, ಹೆಂಗೋ ಒಂದು ಬರೀಬೇಕು. ಓಕೆನಾ? ರೆಡಿ ಇಟ್ಕೊಂಡಿರಿ, ಚಾಪೀಸ್ ಇಟ್ಕೊಂಡಿರಿ. ಚಿರು ಗರ್ಲ್ ಫ್ರೆಂಡ್ ಯಾರು? ಬರಿಲಾ ಬರಿಲಾ? ನಾನು ಬರೀತೀನಿ. ನಂಗೆ ಗೊತ್ತಲ್ಲೇ, ನಂಗೆ ಗೊತ್ತಿತ್ತು ನನ್ನ ಮಗ ನನ್ನ ಹೆಸರು ಬರೀತಾನೆ ಅಂತ ಗೊತ್ತಿತ್ತು. ನಿನ್ನದು ಕಾಮುಕ ದೃಷ್ಟಿ. ಆಯ್ತು, ಒಲಿ ಸುಮ್ಮನೆ ತಮಾಷೆ ಮಾಡಿದ್ದು. ಓಕೆ, ಬವಿತಾ ಡೇಟ್ ಆಫ್ ಬರ್ತ್, ಚಿರಣ್ ಡೇಟ್ ಆಫ್ ಬರ್ತ್. ಓ, ಇದು ನೆಕ್ಸ್ಟ್ ಬರ್ತಿಲ್ವೇ? ಅಯ್ಯೋ 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 ಅಯ್ಯೋ, ಇದು ಇಯರ್ ಯಾರು ಬರೋದು? ಇಯರ್ ಯೋ ಅಣ್ಣ ತಂಗಿದ್ರಿಗೆ ವರ್ಷಗಳೇ ಗೊತ್ತಿಲ್ಲ. ಇವನು ತಂದಿಸ್ತಾಳೆ, ಇವನು ತಂದಿಸ್ತಾಳೆ. ಏನೋ ಯೋಚನೆ ಮಾಡ್ತಾಳೆ ನೀನ್ ಡೇಟ್ ಆಫ್ ಬರ್ತ್ ನಾ. ಮಮ್ಮಿದು ಪಾನ್ ಎಲ್ಲ ಹಂಗೆಲ್ಲ ಯೋಚನೆ ಮಾಡಂಗಿಲ್ಲಪ್ಪ. ಇನ್ನೊಂದು 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಸರಿ ಗೈಸ್, ನೀನ್ ಹೇಳು. ಒಂದ್ ನಿಮಿಷ ಗೈಸ್, ಒಂದ್ ನಿಮಿಷ ಊನೋಸ್ಮಿ ಚಿರು ಮಾಡ್ದಾಗ ಹೇಳ, ಅವಾಗ ನಾನು ಹೇಳ್ತೀನಿ. ಅವಾಗ 10 ಸೆಕೆಂಡ್ ಟೈಮು. A few moments later. ಕ್ಯಾಮ್ರಾ ಕಡೆಗೆ ತೋರಿಸಿ, ತಿರ್ಗಿಸು ಕ್ಯಾಮ್ರಾ ಕಡೆಗೆ. ಚಿರು ಡೇಟ್ ಆಫ್ ಬರ್ತ್ 9/8/2010. ಒಂದ್ ನಿಮಿಷ. ಬವಿತಾ ಡೇಟ್ ಆಫ್ ಬರ್ತ್ ಹೇಳು. 29/8/2010. ಅದು 9 ಅನ್ಬಿಟ್ಟೆ. ಹೇಳೋ. ನಂದ ಅಕ್ಟೋಬರ್ 29/10/2000. ನಂಗೆ ಗೊತ್ತಿಲ್ಲ ಬಿಡ. ಅಕ್ಟೋಬರ್ 29 2000 ಅದ್ ಬಿಡು. ಸರಿ, ಓಕೆ, ಒಂದ್ ನಿಮಿಷ. ನಿಮ್ಮ ಇದು ಸ್ಲೇಟ್ ನ ಈ ಕಡೆ ತಿರ್ಸು, ನೀನ್ ಈ ಕಡೆ ತಿರ್ಸು. ಒಂದ್ ನಿಮಿಷ. 3, 2, 1. ಅಲ್ಲ, ಇಲ್ಲಿ 2014 ಇವ್ನು ಬರ್ದಿರೋದು, ನೀವು ಬರ್ದಿರೋದು 2018. ಅದೇನದು 18 ಬರ್ದ್ಬಿಟ್ಟು 10 ಅಂತ ಅಂದ್ರೆ ಫಸ್ಟ್ ಹುಟ್ಟಿರೋದು ಬವಿತಾ, ಆಮೇಲೆ ಚಿರು. 2018 ಅಂತ ಚಿರು ಹುಟ್ಟಿರೋದು. ಕರೆಕ್ಟ್ ಆಗೈತೆ. ನಾನು 2014 ಅಲ್ಲ, 2010. ನಾನೇ ಲೇ ಚಿಕ್ಲವಳೆ. ಅಯ್ಯೋ, ಎಂತ ಅಂಡರ್ಸ್ಟ್ಯಾಂಡಿಂಗ್ ಅಣ್ಣ ತಂಗಿರಲಿ. ಇದು ಬೇಕಿತ್ತು ನನಗೆ. ಅಮ್ಮ ಬವಿತಾ ಬಗ್ಗೆ ಜಾಸ್ತಿ ಯಾವ್ದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ? ಅಮ್ಮ ಚಿರು ಬಗ್ಗೆ ಜಾಸ್ತಿ ಯಾವ್ದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ? ಅವಳು ಚಿರಂತ್ ಅಂತ ಬರ್ಸ್ಬಿಡು, ಸ್ಪೆಲ್ಲಿಂಗ್ ನೋಡೋಣ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನೋಡೋಣ. ನೋಡ್ ತಗೊಳ್ಳೋ. ಅಲ್ಲಿ ತಪ್ಪು ನೋಡಲ್ಲಿ ಗೈಸ್. ಗೊತ್ತಾ ಚಿರನ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಬಜ್ಜಿಗೆ. ಅಮ್ಮ ನಿನಗೆ ಜಾಸ್ತಿ ಕಂಪ್ಲೇಂಟ್ ಮಾಡೋದು ಯಾವ್ದ್ರ ಬಗ್ಗೆ? ಅಲ್ಲಿ ಬಗ್ಗೆ ಇಲ್ಲ, ಆಕ್ಷನ್ಸ್ ಬಗ್ಗೆ. ನನ್ನ ಹತ್ರ ಜಾಸ್ತಿ ಹೇಳಿರೋದು ಏನ್ action? ಅದೇ ನಾಲಿಗೆ ತೆಗಿತಾಳೆ ಈಚೆ. ನೀನ್ ಹೇಳಿರೋದು ಹೊತ್ತು ನಮ್ಮ ಮಮ್ಮಿ ಯೂಸ್ ಮಾಡಿಲ್ಲ. ನಮ್ಮ ಮಮ್ಮಿ ಯೂಸ್ ಮಾಡಿರೋ ಬದ್ದು ತೀತ್ ಬಗ್ಗೆ. ಬವಿತಾ ಬಗ್ಗೆ ಕಂಪ್ಲೇಂಟ್ ಮಾಡೋದು ಯಾವ್ದ್ರ ಬಗ್ಗೆ? ಅಲ್ಲಲ್ಲ, ಚಿರು
ನನ್ನ ಬಗ್ಗೆನಾ ಬುಜ್ಜಿ ಹತ್ರ ಅದೇ ನಾನು ಓದೋದ್ರ ಬಗ್ಗೆ ನೀನು ಚಿರಂದಾರಿ ಹಿಡಿಬೇಡ. ನಾನು ಮೊಬೈಲ್ ಮತ್ತೆ ಸ್ಟಡೀಸ್ ಅಂತ ಇದು 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 5-5 ಈಕ್ವಲ್. ಫೈನಲಿ 5-5 ಈಕ್ವಲ್. ಇದನ್ನ ಹೇಳಲೇಬೇಕಪ್ಪ, ಇದನ್ನ ಹೇಳಿದ್ರೆ ಒಂದು ಇದು ಇರುತ್ತಪ್ಪ, ಮಿಸ್ ಮಾಡಬಾರ್ದು. ಓಕೆನಾ? ಭವಿತಾ ಫೇವ್ರೆಟ್ ಟೀಚರ್, ಚಿರು ಫೇವ್ರೆಟ್ ಟೀಚರ್ ಇನ್ ಸ್ಕೂಲ್. ಬೇಡ ಇನ್ ಸ್ಕೂಲ್ ಫೇವ್ರೆಟ್ ಟೀಚರ್. ಏಯ್ ಎತ್ತ ಬರೆಯಲೇ, ಮೊದಲೇ ಕನ್ಫ್ಯೂಷನ್. ನನಗೆ ಮ್ಯಾಮ್ ಹೆಸರೇ ಗೊತ್ತಿಲ್ಲ, ಅವ್ರ ಕ್ಲಾಸ್ ಟೀಚರು. ಬರೀ ಆಯ್ತು. ನಿನ್ ಫೇವ್ರೆಟ್ ಟೀಚರ್ ಯಾರು? ನಮ್ ಕ್ಲಾಸ್ ಟೀಚರ್ ಜ್ಯೋತಿ ಮ್ಯಾಮ್. ಓಕೆ. ಚಿರು ಫೇವ್ರೆಟ್ ಟೀಚರ್. ನೀನ್ ಹೇಳ್ಬಿಡಾರು. ಚಿರು ಫೇವ್ರೆಟ್ ಟೀಚರ್ ಸವಿತಾ ಮ್ಯಾಮ್. ಮ್ಯಾಮ್ ಈಗ ಮ್ಯಾಮ್ ಫಿದಾ ಆಗ್ಬಿಡ್ತಾರೆ. ನಾನು ಓದಿಸಿರೋ ಮಕ್ಕಳು ಈಗ ಖುಷಿ ಆಗ್ತೈತೆ ನನಗೆ. ಟೈಟ ಯಾರು ಸಮ. ಹೌದೌದು, ಯಾರು ಸಮ. ಏನ್ರಣ ಮೇಡಮ್ ನೋಡಿ, ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ನಿಮ್ಮ ಇಬ್ರು ಸ್ಟೂಡೆಂಟ್ಸ್ಗಳು. ಇದೇ ಖುಷಿಗೆ ಅವ್ರಿಬ್ರಿಗೂ ಇವ್ನು ಹೆಂಗಿದ್ರು ಇನ್ನೇನೋ ಬಿಟ್ಟೋಗ್ತಾನೆ ಫೇರ್ವೆಲ್ ದಿನ. ಅಲ್ಲಲ್ಲ ಇನ್ನೇನೋ ಒಂದು ಸ್ವಲ್ಪ ದಿನದಲ್ಲಿ ಬಿಟ್ಟೋಗ್ತಾನೆ. ಚೆನ್ನಾಗಿ ಒಳ್ಳೆ ವೆಲ್ಕಮಿಂಗ್ ಒಂದು ಶರ್ಟ್ಗಳೆಲ್ಲ ಕೊಡ್ಸ್ಬಿಡಿ ಮೇಡಮ್. ಭವಿತಾಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ ಬೇಗ? ಚಿರುಗೆ ಯಾವ ವಿಷಯಕ್ಕೆ ಕೋಪ ಬರುತ್ತೆ ಬೇಗ? ನಿನಗೆ ಬೇಗ ಯಾವ ವಿಷಯಕ್ಕೆ ಕೋಪ ಬರುತ್ತೆ? ಆನ್ಸರ್ ಹೇಳು. ಜಾಸ್ತಿ ಮಾತಾಡಿದ್ರೆ ಕೋಪ ಬರುತ್ತೆ. ನೀನಾಗಿ ಜಾಸ್ತಿ ಮಾತಾಡಿದ್ರೆ ಬೇರೆಯವ್ರು ಜಾಸ್ತಿ ಮಾತಾಡಿದ್ರೆ ಕೋಪ ಬರುತ್ತೆ. ಹಂಗಾರೆ ನೀನ್ ಜಾಸ್ತಿ ಮಾತಾಡಿದ್ರೆ ಬೇರೆಯವ್ರಿಗೆ ಕೋಪ ಬರಬಾರ್ದು. ಅದಲ್ಲ ಆನ್ಸರ್. ನನ್ ಕೋಪ ಬಂದು ಬೇಗ ಯಾವ್ದಕ್ಕೆ ಕೋಪ ಬರೋದು? ಎಲ್ಲಾರು ಬೈತಾರಲ್ವಾ. ಎಲ್ರು ಅಲ್ಲ, ಫ್ಯಾಮಿಲಿ. ಅಂದ್ರೆ ಫ್ಯಾಮಿಲಿ ಎಲ್ಲಾರು ಬೈತಾರಲ್ವಾ ನನ್ನ. ನೀನ್ ಈ ತರ ಅಂದ್ರೆ ನೀನ್ ಹೇಳ್ತಿರೋದು ಟೀಸಿಂಗು. ಈ ತರ ಮಾಡ ಯಾರಾದ್ರೂ ಬಂದು ನೀನ್ ಟೀಸ್ ಮಾಡಿದ್ರೆ ನಿಂಗೆ ಬೇಗ ಕೋಪ ಬರುತ್ತೆ. ಆದ್ರೆ ಇವಂದು ಬಂದು ಅವನ್ ಹೇಳಿದ್ದಲ್ಲ, ಡ್ಯಾಡಿ ಬೈಯುತ್ತೆ ನೋಡು, ಹಿಂಗೆ ಕೋಪ ಮಾಡ್ಕೊಂತಾನೆ, ಮಾತಾಡ್ಸೋದೇ ಬಿಟ್ಬಿಡ್ತಾನೆ ಡ್ಯಾಡಿ ಜೊತೆ. ಬಟ್ ಇವಾಗ ನಮ್ಮ ಚಿರು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾನೆ. ಸೂಪರ್, ಹೊಡೀರಿ ಚಪ್ಪಾಳೆ. 6-5. ಇದು ಕೊನೆಯ ಪ್ರಶ್ನೆ, ಓಕೆನಾ? ಭವಿತಾ 5th ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು % ತೆಗಿತಾಳೆ ಬರಿ? ಚಿರು 10th ಅಲ್ಲಿ ಎಷ್ಟು % ತೆಗಿಬೋದು ಬರಿ? ಒಂದು ಹತ್ರದಲ್ಲಿ ಒಂದು 2-3% ಹತ್ರ ಇತ್ತು ಅಂದ್ರೆ ಗೆದ್ದಂಗೆ. ಒಂದು 2-3% ಹತ್ರ ಇತ್ತು ಅಂದ್ರೆ ಗೆದ್ದಂಗೆ. ಅದು ಇನ್ನು ಬರೋದು ಯಾವ ಕಾಲಕ್ಕೆ ರಿಸಲ್ಟ್ ಈಗಲೇ ಡಿಸೈಡ್ ಬರ್ದಾ? 99.9% ಸತ್ಯವನ್ನೇ ಹೇಳಬೇಕು. ಓಕೆ, ನೀನು ಈಗ ಬರೀತಿ ಹೆಂಗಿದ್ರೆ ಎಕ್ಸಾಮು, ಎಷ್ಟು % ತೆಗಿಬಹುದು? ತೆಗಿತ್ಯಾ? 60 ಮೇಲೆ 70 ಮೇಲೆ. ನೀನು ಎಷ್ಟು % ತೆಗಿಬಹುದು 5th ಅಲ್ಲಿ? 80 ಮೇಲೆ. 85 ಆ ಥರ. 85. ಓಕೆ, ಇಲ್ಲಿ ಆನ್ಸರ್ ಏನಂದ್ರೆ ಗೈಸ್, ಇವು ಬರ್ದಿರೋದು 70%, 90%. ಈ ಕಡೆ ಬರ್ದಿರೋದು 8 ಇದ್ಯಾವ ಚೇಂಜ್ ಮಾಡ್ಬಿಟ್ಟೆ. 90 ಇದ್ದಿದ್ದು 80. ಈ ಕಣ್ಮುಚ್ಚಿ ಹಿಂಗ್ ಬಿಡೋಷ್ಟಲ್ಲಿ ಆಗ್ಲಿ 8 ಆಗ್ಬಿಡೈತೆ. 9 ಇದ್ದಿದ್ದು ಹಿಂಗೆ 8 ಆಗ್ಬಿಡೈತೆ. ಚಿರು ಮೋಸ ಮಾಡ್ತಪ್ಪ ನನ್ನ ಮಗ. ನಾನು ಇಲ್ಲಿ ನೋಡ್ಬೇಕಾದ್ರೆ 90% ಇತ್ತು. ಹಿಂಗೋಗಿ ಹಿಂಗ್ ಬ್ರಷ್ ಆಗ್ಲೇ ಒಂದ್ ಸೊನ್ನೆಗೆ ಹಾಕ್ಬಿಟ್ಟು ನನಗೆ. ಗೈಸ್, ಇವನು ಹೆಂಗಿದ್ರು ಆರಾಮಾಗಿ 80 to 90% ತೆಗಿತಾನೆ. ನಮ್ಮ ಚೋಟ ಮರಿನೂ ಕೂಡ 80 to 90% ತೆಗೆಯೋದು. ಇಲ್ಲಿಗೆ ಈ ಆಟ ಮುಕ್ತಾಯವಾಗುತ್ತಿದೆ. ನನ್ನ ಒಂದು ಫೈನಲ್ ಪ್ರಶ್ನೆ, ಭವಿತಾದು ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಚಿರುದು ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಏನು ಮಕ್ಕ ನೋಡ್ತೀಯಾ? ಬರಿಯಾ. ಭವಿತಾ ಫೇವ್ರೇಟ್ ಸಬ್ಜೆಕ್ಟ್ ಇಂಗ್ಲಿಷ್ 1 and 2. ಚಿರು ಫೇವ್ರೇಟ್ ಸಬ್ಜೆಕ್ಟ್. ಚಿರು ಫೇವ್ರೇಟ್ ಸಬ್ಜೆಕ್ಟ್ ಗೇಮ್ಸ್. ಚಿರು ಫೇವ್ರೇಟ್ ಸಬ್ಜೆಕ್ಟ್ ಗೇಮ್ಸ್ ಬರುತ್ತಪ್ಪ. ಚಿರು ಫೇವ್ರೇಟ್ ಸಬ್ಜೆಕ್ಟ್ ಕೋರ್ ಸಬ್ಜೆಕ್ಟ್ ಒಂದಿದ್ದೇ ಇರುತ್ತೆ. ಯಾವ್ದಾದ್ರು ಒಂದು ಚೆನ್ನಾಗಿ ಹೈಯೆಸ್ಟ್ ಮಾರ್ಕ್ಸ್ ತೆಗ್ದೇ ಇರ್ತೀಯ, ಚೆನ್ನಾಗಿ ಬರ್ದಿರ್ತೀಯ. ಕನ್ನಡವೇ ನಮ್ಮಮ್ಮ. ಟಾಪಿಕ್ ಎಲ್ಲ ಚೇಂಜ್ ಮಾಡಬೇಡ. ಈ ಕಡೆ ಬರ್ದಿರೋದು ಸೋಷಲ್, ಈ ಕಡೆ ಬರ್ದಿರೋದು ಇಂಗ್ಲಿಷ್. ಇಲ್ಲಿ ಇಂಗ್ಲಿಷ್ ಎಲ್ಲಿ ಬರ್ದೆ? ಆ್ಯಂಡ್ ಇಂಗ್ಲಿಷ್ 1. ಆದ್ರೆ ಬೋರ್ಡ್ ಎಕ್ಸಾಮ್ ಬಂತು ನೋಡು, ಅದ್ರಲ್ಲಿ ಅವ್ನು ಇಂಗ್ಲಿಷ್ 1 ಅಲ್ಲಿ 61 ತೆಗ್ದಿದ್ದಾನೆ. ಅದಕ್ಕೆ ಫೇವ್ರೇಟ್ ಸಬ್ಜೆಕ್ಟ್ ಆಗ್ಬಿಡುತ್ತಾ? ಎತ್ತಿಕ್ಕಿಲ್ಲ ನೀನು ಸುದೀಪಣ್ಣ. ಏನ್ ಹೇಳಿದ ಆಸ್ಪತ್ರೆಯಲ್ಲಿ ಒಂದು ಟಿಕೆಟ್ ಬುಕ್ ಮಾಡಿ ನೀನು ತುಂಬಾನೇ ಹೇಳಿ ಫಸ್ಟ್ ಅಲ್ಲ. ಅಯ್ಯೋ ದೇವ್ರೆ. ಇವಾಗ ಫೈನಲಿ ಇಬ್ರು ಈಕ್ವಲ್ ಅಂತಾನೆ ಅನ್ಕೊಂಡ್ಬೇಡ ಗೈಸ್. ಇನ್ನೇನಾದ್ರೂ ಇವಾಗ ಇದ್ರಲ್ಲೂ ಇವು ಒಂದ್ ಕೈ ಜಾಸ್ತಿ ಅಂದ್ರೆ ಆಗ್ಲೇ ಜಲಪಾತ ಸುರಿಸ್ತವಳೆ. ಇದ್ರಲ್ಲಿ ಇಬ್ರು ಈಕ್ವಲ್ ಆಗಿ ಗೆದ್ದಿದಾರಂತ ನೀವು ಅನ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ಇಬ್ರು ಚೆನ್ನಾಗಿ ಆಟ ಆಡೋದ್ರು, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಒಂದಿಷ್ಟು ಜಾಗದಲ್ಲಿ ಗೊತ್ತಿಲ್ಲ, ಒಂದಿಷ್ಟು ಜಾಗದಲ್ಲಿ ಗೊತ್ತಾಯ್ತು. ಇದ್ರಲ್ಲಿ ಮಾರಲ್ ಆಫ್ ದ ಸ್ಟೋರಿ ಏನ್ ಗೊತ್ತಾ? ನೀವಿಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಂತ ತಿಳ್ಕೊಳ್ಳೋ ಸಮಯ. ಇದ್ರಲ್ಲೇ ಅರ್ಥ ಆಗಿರೋದಿಷ್ಟೇ, ನೀವಿಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಇವಾಗ ಗೊತ್ತಾಯ್ತು. ಇವಾಗ ನಿನ್ಗೆ ಬುಜ್ಜಿಗೆ ಏನೇನು ಇಷ್ಟ ಅಂತ ಗೊತ್ತಾಯ್ತೆ.
ಚಿರುಗೆ ಏನೇನು ಇಷ್ಟ ಅಂತ ನಿನಗೆ ಗೊತ್ತಾಯ್ತು ಅಷ್ಟೇ. ನಾನು ಮನೇಲಿ ಸ್ಪೆಂಡ್ ಮಾಡೋದು ಕಮ್ಮಿ ಸಮಯ. ನೀನ್ ಹೆಂಗಿದ್ರು ಇವಾಗ ಇಲ್ಲಿ ನಾನು ಅಲ್ಲಿ ನಮ್ಮ ಹುಡ್ಗಿನ್ ಕುಳ್ಸು ಅವಾಗ ಮಾತಾಡ್ಬೋದು. ನಾಯಿ ಅಂಕಲ್ ಆಂಟಿ ಲವ್ ಸ್ಟೋರಿ ನಂಗೆ ನೋಡಕ್ ಆಯ್ತಿಲ್ಲ. ಇನ್ನು ಅಂಡರ್ಸ್ಟ್ಯಾಂಡಿಂಗ್. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರಲ್ಲ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Next video ಅಲ್ಲಿ ಸಿಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಇಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರ್ದಿದ್ದಾರೆ ಹೇಳಿದ್ದಾರೆ. ಇದರಲ್ಲಿ ಈಕ್ವಲ್ ಆಗಿ ಕೊಡ್ಬೇಕು, ಇಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಜಲಪಾತಗಳು ಸುರಿಸ್ತಾರೆ, ಜಲಪಾತಗಳು ಅಥವಾ ಕೋಪದಲ್ಲಿ ಇರ್ತಾರೆ, ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಗೊತ್ತಾ, ಇವ್ರಿಬ್ರಿಗೆ ಮಾಡ್ಸಕ್ ಒಂದೇ ಒಂದು ಪ್ರಾಬ್ಲಮ್. ಇವರಿಬ್ರು ನಡುವೆ ಒಂದೊಂದು ಕಾಂಪಿಟೇಷನ್ ಇಟ್ಟೆ ಅನ್ಕೊಳ್ಳಿ, ಓಕೆನಾ. ಇಲ್ಲಿ ಒಂದು ಜಲಪಾತ ಬಂದ್ಬಿಡುತ್ತೆ. ಇನ್ ಕೇಸ್ ಗೆದ್ದು ಬಿಟ್ರಂದ್ರೆ ಜಲಪಾತ ಹಂಗೆ ಗಳ್ಳ ಅಂತ ಬಂದ್ಬಿಡುತ್ತೆ. ಇನ್ ಕೇಸ್ ಅಲ್ಲ ಗೆಲ್ಲದೆ ನಾನು. ಪರವಾಗಿಲ್ಲ, ನೆಕ್ಸ್ಟ್ ವಿಡಿಯೋ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ. ಬಾಯ್ ಎಲ್ರಪ್ಪ ಒಟ್ಟಿಗೆ ಬಾಯ್ ಬಾಯ್. ಅಷ್ಟೇ ಗೈಸ್, ಪವರ್ ಔಟ್ ಅಷ್ಟೇ. ಈ ವ್ಲಾಗ್ ಇವ್ರ ಅಮ್ಮ ನೋಡ್ತಾರೆ, ಮತ್ತೊಂದ್ಸಲಿ ಬೈತಾರೆ ಬುಜ್ಜಿಗೆ. ಥ್ಯಾಂಕ್ ಯು, ಬೈ.